ನಮಸ್ಕಾರ ಸ್ನೇಹಿತರೆ. 2011ರ ಸುರೇಶ್ ತೆಂಡೂಲ್ಕರ್ ಅವರ ಕಮಿಟಿಯ ಆಧಾರದ ಮೇಲೆ ಒಬ್ಬ ಬಡವ ಅಂತ ಹೇಳಿದರೆ ಅವನ ದಿನದ ಖರ್ಚು 27 ರೂಪಾಯಿಯಿಂದ 33 ರೂಪಾಯಿ ಒಳಗೆ ಇದ್ದರೆ ಅಂಥವನನ್ನು ಬಡವ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇದೆಲ್ಲವೂ ಅವನ ಆಹಾರ, ಆರೋಗ್ಯ, ಶಿಕ್ಷಣ ಎಲ್ಲ ಹಾಗೂ ಟ್ರಾನ್ಸ್ಪೋರ್ಟ್, ಎಲೆಕ್ಟ್ರಿಸಿಟಿ ಎಲ್ಲವನ್ನು ಸೇರಿಸಿ ಆಗುವ ಖರ್ಚು. ಈ ಆಧಾರದ ಮೇಲೆ ಅವನನ್ನು ಬಡವ ಅಂತ ನಿರ್ಧಾರ ಮಾಡಲಾಗುತ್ತೆ. ಈ ಬಡತನ ರೇಖೆಯ ಮಾನದಂಡದಲ್ಲಿ ನೋಡಲಿಕ್ಕೆ ಹೋದರೆ ಇವತ್ತಿನ ದಿನ ಕರ್ನಾಟಕದಲ್ಲಿ ಇರುವವರೆಲ್ಲರೂ ಶ್ರೀಮಂತರೇ ಅಲ್ವಾ? ಹಾಗಾಗಿ ನಾನು ಕೇಳ್ತಾ ಇರೋದು, ಈ ಬಡತನದ ಮಾನದಂಡಗಳನ್ನು ಸರ್ಕಾರ ಪಾರದರ್ಶಕವಾಗಿ ಜನರ ಮುಂದೆ ಇಟ್ಟು ನಂತರ ಜನರ ಅಭಿಪ್ರಾಯದಂತೆ ಈ ಹೊಸ ನಿಯಮಗಳು BPL APL ಕಾರ್ಡ್ ರದ್ದತಿ ಬಗ್ಗೆ ತಂದಿದ್ರೆ ಸರಿ ಅಂತ ನಿಮಗೆ ಅನಿಸಲ್ವಾ? ಹೀಗಾಗಬೇಕಿತ್ತು, ಜನರ ಅಭಿಪ್ರಾಯ ತಗೊಳ್ಬೇಕಿತ್ತು ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋ ಶೇರ್ ಮಾಡಿ.